ಯಾರಿಗೂ ಇಂಥದ್ದು ಮಾಡಬಾರ್ದು ಕಣಮ್ಮ. ಆ ದೇವರು ಕೊಟ್ಟು ಕಿತ್ಕೊಬಿಟ್ಟ. ನಾನಂತೂ ತುಂಬ ಆಸೆಗಿದ್ದೆ. ಈಗ ನನಗೆ ಜಾಸ್ತಿ ದಿವ್ಸಕ್ಕೆ ಆಯ್ತಲ್ಲ, ಮಕ್ಕಳಿಲ್ಲ ಅಂದಿದ್ಕೂ ಆಯ್ತಲ್ಲ ಅಂತ ಹೇಳಿ ತುಂಬ ಆಸೆಗಿದ್ದೆ. ಆದರೆ ದೇವರಮ್ಮ ಹಿಂಗೆ ಮಾಡಿಬಿಟ್ಟ. ನೀನು ಒಂದೆರಡು ದಿನ ಬೈವಾಗಿರ್ಬೇಕಾಗಿತ್ತು. ಬೈವಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಬಂದು ಬೇರೆ ಮನೆ ಮಾಡಿ ಒಂದು ಮಾತು ಕೇಳ್ಕೊಂಡು ಬಿಡು. ಇವಾಗ ಆಗೋಯ್ತು, ಯಾಕೆ ಅಳ್ತೀಯ? ಆಗೋಗ್ಬಿಟ್ಟೈತೆ. ಇನ್ನು ಮುಂದೆ ಆಗೋದು ನೋಡ್ಕೆ ಅಷ್ಟೇನಿ. ನಾವು ಹೇಳಿವಿ ಸುಮ್ಮನೆ ಅಲ್ಲನ ಇರಮ್ಮ ಅಂತ ಹೇಳಿ. ಏನಿಲ್ಲ, ನಮ್ಮೂರಿಗೆ ಹೋಗ್ತೀನಿ ಅಂತ ಇಲ್ಲಿ ಬಂದೆ. ನೀವು ಅಮ್ಮೆಯವ್ರ ಮನೆಯಾಗಲ್ಲ, ಇವನು ಆಡಿದ್ರು ಆಡೋಣ. ಇವನು ಮಾತು ಕೇಳಬಾರ್ದಾಗಿತ್ತು. ಇಲ್ಲಪ್ಪ, ನಮ್ಮ ಅಮ್ಮ ನಾನು ಬಿಟ್ಟು ಬರೋದಿಲ್ಲ, ನೀನು ನಾನು ಬೇಕಿದ್ರೆ ಇರು, ಬೇಡಲಿಲ್ಲ ಅಂದರೆ ಹೋಗು ಅಂತ ಕಳಿಸಿದ್ರೆ ಅಲ್ಲಿ ಇಲ್ಲ ಅಲ್ಕೊಂಡು ಕೊನೆಗೆ ನಿಂತಕ್ಕೆ ಬರೋನು. ನೀನು ಇಲ್ಲದ್ದು ಇದು ಮಾಡಿದೆ. ಹೇಳ್ದಂಗೆ ಕೇಳ್ಕೊಂಡು ಅಚ್ಚುಕಟ್ಟಾಗೆ ಗಾಡಿಗೆ ಪಾಡೆಗೆ ಓಡಾಡೋ ಅಂಥದ್ದೆಲ್ಲ ಏನು ಬೇಕಾಗಿತ್ತಮ್ಮ ನಿನಗೆ? ಬಸ್ರಿ ಹೆಂಗ್ಸು ಸೇನೆ ದಿನಕ್ಕಾದರೂ ಒಂದಿಟ್ಟು ಸೂಕ್ಷ್ಮ ಇರಬೇಕು. ನೀನು ನೋಡಿರೇ ಗಾಡಿಗೆ ಓಡಾಡೋದು, ಅಲ್ಗೂ ಇಲ್ಗೂ ಹೋಗೋದು, ಹೆಸರು ಬರುತ್ತದು ತಿಂಬೋದು, ಹಂಗೆಲ್ಲ ಮಾಡಿಕ್ಕೆ ಹಿಂಗಾಗಿದ್ದು ಒಟ್ಟು. ಏನು ಗಾಡಿಗೆ ಓಡಾಡಬಾರ್ದು ಜಾಸ್ತಿನ. ಡಾಕ್ಟ್ರಿಗೆ ಹೇಳ್ತಾರೆ ಸೇನೆ ದಿನಕ್ಕಾದಾರಲ್ಲ, ಬಿಡಪ್ಪ 1 ವರ್ಷಕ್ಕಾಗೈತೆ ಅಂದರೆ ಏನು ತೊಂದರೆ ಆಗಲ್ಲ ಅನ್ಬೋದಾಗಿತ್ತು. 5-6 ವರ್ಷಕ್ಕಾಗಿರೋದು ನಿನಗೆ. 5-6 ವರ್ಷದ ಮ್ಯಾಲೇನೇ ಆಯ್ತು. ಅಲ್ಲಿ ಸೇನೆ ದಿನಕ್ಕಾದರೂ ಒಂದಿಟ್ಟು ಸೂಕ್ಷ್ಮ ಇರಬೇಕು. ನನಗೆ ಬೇಜಾರಾಗ್ತಾಯಿದ್ದೆ. ಏನು ಮಾಡೋದಪ್ಪ? ಸುಮ್ಮನೆ ಅಳಬೇಡ, ಯಾಕಂಗೆ ಅಳ್ತೀಯ? ಹಾಗೆ ತಾನೇನೆ, ಇವಾಗ ಏನು ಮಾಡೋಕ್ಕಾಗಲ್ಲ. ಅದು ಒಳ್ಳೇದಾಗಬೇಕಮ್ಮಗಿದ್ರೆ ಯಾವ ಸಮಯದಲ್ಲಾದರೂ ಒಳ್ಳೇದಾಗುತ್ತೆ. ಇವಾಗ ಅದು ಹಂಗಾಗಬೇಕು ಅನ್ನೋದೈತೆ, ಅದು ಹಂಗಾಗೈತೆ. ಏನು ಮಾಡೋಕ್ಕಾಗಲ್ಲ ಬಿಡು, ತಲೆ ಕೆಡಿಸಬೇಡ. ಅದನ್ನೇ ಒಂದು ಮನ್ಸಿಗೆ ಬೇಜಾರಾಗಿ ಬೇಡ, ಸುಮ್ಮನಿರು. ಹೆಂಗೆ ಸೇನಕ್ಕೆ ಇದೆಯಾ, ಇವಾಗ ಆಪ್ರೇಷನ್ ಮಾಡಿ ಸೇನಕ್ಕೆ ಬಂದಿದೆಯಾ, ಸೇನಕ್ಕೆ ಆಗೋದು ನೋಡ್ತೀಯ ಅಷ್ಟೇ. ಇನ್ನು ಆಗ್ತವೆ, ಏನು ಇಲ್ಲಿಗೆ ಕಾನಿ ಅಲ್ಲ, ಸರಿನಿ. ಇನ್ನೆರಡು ಅಂತವನ ಅಷ್ಟೇನಿ. 3ಕ್ಕೆ ಆಪ್ರೇಷನ್ ಅಲ್ಲ, ನಾಳೆ ಒಂದು ಆಪ್ರೇಷನ್ ಮಾಡ್ಯಾನಿ. ಇನ್ನೆರಡು ಅಷ್ಟೇನಿ, ಇನ್ನೆರಡೇ ಇರೋದು, ಸಾಕು. ಇನ್ನೊಂದಾದ್ರೂ ಎಂಥದನಾಗಲಿ ಸಾಕು ನಿನಗೆ. ನಾನಂತೂ ತುಂಬ ಆಸೆ ಇಟ್ಕೊಂಡಿದ್ದೆ ಕಣಮ್ಮ. ಏನು ಮಾಡೋಣ, ಹಿಂಗಾಗ್ಬಿಡ್ತು. ನಾನು ಹೇಳ್ತಿದ್ದೆ, ಕೂಸು ಹುಟ್ಟಕ್ಕೆ ಮುಂಚೆ ಕೂಲೈ ಹೊಲ್ಸಿದ್ರು ಅಮ್ಮಂಗೆ, ನೀನು ಉಂಗುರ ತತ್ತೀನಿ, ಅದನ್ನು ತತ್ತೀನಿ, ಬಟ್ಟೆ ತತ್ತೀನಿ ಅಂತ ಹೇಳಿ. ಯಾಕ ಆಲೇನಿ ಅವಾಗ ಒಂದು ಜೊತೆ ಯಾರೋ ನಮ್ಮ ಊರಾಗೆ ಬಟ್ಟೆ ಮಾರಕ್ಕೆ ಬಂದಿದ್ರು. ಅವೆಂಥವನ ಒಂದೆರಡು ಅಂಗಿಗಳು ತಾಂಡಿ ಇಕ್ಕೊಂಡವಳೆ. ಹಂಗೆ ಮುಂದಾಗ್ಲೂ ತಾಕಬಾರ್ದು. ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಯಾರು ಕಂಡವ್ರಿ? ಅದನ್ನೆಲ್ಲ ಮುಂದಾಗೇನೆ ಮಾಡಬಾರ್ದಂತೆ ಅಂತವೆಲ್ಲ ನಾನು ಹೇಳ್ದೆ. ಅವತ್ತು ಯಾರು ಬಂದಿದ್ರು ಕಣಮ್ಮ ಬಟ್ಟೆ ಮಾರೋರು, ಸೆನಕೈದೋ ಕಣಮ್ಮ ತಕ್ಕಂಪ್ನಿ ಅಂದ್ಲು. ಅವನಿಗೆ ಉಂಗುರ ಮಾಡಿಸ್ತೀನಿ ಅಂತ ಎಲ್ಲ ಇಲ್ಲೂ ಯೋಚನೆ ಮಾಡ್ತಿದ್ದೆ. ನೋಡು ಅದಕ್ಕೆ ಮತ್ತೆ ಇಂಥವೆಲ್ಲ ಆಗ್ತಾವಂತಲೇ ನಾನು ಹೇಳ್ತಿದ್ದು. ಕೂಸು ಹುಟ್ಟಕ್ಕೆ ಮುಂಚೆ ಕುಲಾಯಿ ಹೊಲ್ಸಿದ್ರು ಅಮ್ಮಂಗೆ ಆಗುತ್ತೆ, ಬೇಡ ಕಣಮ್ಮ ಹಂಗೆಲ್ಲ ಮಾಡಬೇಡ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಿದ್ದು. ನೋಡು ಅಂಥವೆಲ್ಲ ಮಾಡಬಾರ್ದು, ಗೊತ್ತಾಗಲ್ಲ ಹೇಳಿರಿ. ಯಾಕೆ ಕೇಳ್ತಾರೆ ಏನೋ ಅಂತ ಅರ್ಥ ಮಾಡ್ಕೊಂಬ್ಲಿಲ್ಲ ಅಂದರೆ ಈಗ ಹಿಂಗೆ ಆಗೋದು. ಸುಗುಣ ಸುಗುಣ ಇವರೆಲ್ಲ ಯಾಕೆ ಬಂದಿದ್ದಾರೆ? ಒಂದೆರಡು ದಿನ ಕರ್ಕೊಂಡು ಹೋಗಕ್ಕಂತ ಹೇಳಿ ಬಂದ್ವಿ ಕಣಪ್ಪ. ಬಾ ಸುಗುಣನ ಒಂದೆರಡು ದಿನ ಕರ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಕಳಿಸ್ತೀನಿ. ಫಸ್ಟು ನೀವಿಬ್ಬರು ಎದ್ದು ಆಚೆಗೆ ಹೋಗ್ರಿ. ನಾನಿಲ್ಲಿ ಗಲಾಟೆ ಮಾಡೋದಕ್ಕಿಂತ ಮುಂಚೆಗೆ ಎದ್ದು ಆಚೆಗೆ ಹೋದ್ರೆ ಸರಿ ನೀವು. ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ರೀ ಅಮ್ಮ ಒಂದೆರಡು ದಿವಸ ಕರ್ಕೊಂಡು ಹೋಗುತ್ತಂತೆ, ಅದಕ್ಕೆ ಹೋಗೋಣ ಅಂತ. ಅಮ್ಮ ಇನ್ನೂ ಕರಿಯಕ್ಕೆ ಬಂದಿತ್ತು, ಅತ್ತೆನೂ ಬಂದೈತೆ ನೋಡ್ಕೊಂಡು ಹೋಗೋಕ್ಕೆ. ಬೇಡ, ಯಾರು ಬರೋದು ಬೇಕಾಗಿಲ್ಲ ಸುಗುಣ. ನಿನಗೆ ನಾನು ಬೇಕಾ ಅವ್ರು ಬೇಕಾ? ಅವ್ರು ಅಲ್ಲೇ ಬಂದಿಲ್ಲ, ಅಲ್ಲೇ ನೋಡೋದಕ್ಕೆ ಬಂದಿಲ್ಲ, ಇಲ್ಲಿ ಯಾಕೆ ಅವರು ಬರಬೇಕು? ಇಲ್ಲಿ ಯಾಕೆ ಬರಬೇಕು ಅಂತ ಹೇಳಿ ಅವರು. ನಮ್ಮ ಅಮ್ಮ ಬಂದಿತ್ತಂತಲ್ಲ ಆಸ್ಪತ್ರೆಗೆ. ಎಲ್ಗೂ ಬಂದಿಲ್ಲ ಸುಗುಣ, ನಿಮ್ಮ ಅಮ್ಮ ಸುಳ್ಳು ಹೇಳ್ತಾ ಐತೆ. ಬಂದೇ ಇಲ್ಲ ಆಸ್ಪತ್ರೆಗೆ. ಎದ್ದೋಗಿ ಬರ್ರಿ ಹಸಿಕೆ, ಎದ್ದೋಗಿ ಬರ್ರಿ ಅಮ್ಮ. ಬಾ ಹೋಗಿ ನೀನು ಹಸಿಕೆ ಬರ್ಕೊಡು. ನೀವು ಯಾರು ನೋಡ್ಕೊಡ್ದು. ನೀವೇನೇನು ಅಂಥ ಕಷ್ಟಗೆ ನನ್ನ ಹೆಂಡ್ತಿನ ನಾನು ಆಸ್ಪತ್ರೆಗೆ ತೋರಿಸಿ ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾನು ತೋರಿಸ್ಕೊಂಡು ಬಂದಿದ್ದೀನಿ ಅಂದರೆ ಚೆನ್ನಾಗಾದ್ಮೇಲೆ ನೀವೇನು ನೋಡೋಕೆ ಬರೋದು, ನೀವೇನು ಕರ್ಕೊಂಡು ಹೋಗೋದು? ಎದ್ದು ಬರ್ರಿ ಆಚೆಗೆ ಹೋಗ್ರಿ. ಸುಮ್ಮನೆ ಇಂಥವು ಯಾತಕ್ಕೆ ಸುಳ್ಳು ಹೇಳ್ತಪ್ಪ? ಬಂದಿರಲಿಲ್ಲ ಆಸ್ಪತ್ರೆಗೆ ಯಾಕೆ ನಾನು? ನೀನು ಹೇಳ್ಬಿಡು. ಆಸ್ಪತ್ರೆಗೆ ಬಂದಿಲ್ಲ ಅಂತ ಹೇಳ್ತೀಯಲ್ಲ, ಅವಳು ನಿಜ ಅನ್ಕೋಬೇಕಲ್ಲ. ಬಂದಿದೆ ಕಣೆ ಸುಗುಣ, ಆಸ್ಪತ್ರೆ ನಂಗೆ ಗಲಾಟೆ ಮಾಡ್ತೇನೆ ಇಲ್ಲಿಂದ ಹೋಗು ಅಂತ ಹೇಳಿ ಇವನು ಹೆಂಗೆ ಬೇಕಂಗೆ ಮಾತಾಡ್ದ. ಬೇಕಾರೆ ವಿಜಿಂಗ್ ಕೇಳು. ಯಾರನ್ನು ಕೇಳೋದೇನು, ಇಲ್ಲಿಂದ ಸುಮ್ಮನೆ ಹೊರಟೋಗಿ ನೀವು. ಹೋಗ್ತೀವಿ ಹೇಳೋ. ನಾವು ನೋಡಕ್ಕೆ ಬಂದಿರೋದು ಅವಳನ್ನ, ನಿನ್ನೇನಲ್ಲ. ಸುಮ್ಮನಿರ, ಏನು ನಾವೇನೇನು ನೋಡಬಾರ್ದಾರಲ್ಲ. ಬಂದಿದ್ದೀವಿ, ನಮಗೂ ಬರೋ ಕೈತೆ ಕಣ, ಅದಕ್ಕೆ ಬಂದಿದ್ದೀವಿ. ಮುಚ್ಚ ಬಾ, ಏನು ಮಾತಾಡ್ತೀಯ ನೀನು? ಬರ್ಕೊಡು ನೀವು. ಯಾಕೆ ಬರ್ತೀರಾ ಅಂತ? ಯಾಕೆ ಬರ್ತೀರಾ? ಕಷ್ಟಕ್ಕಲ್ಲ ಸುಖಕ್ಕಲ್ಲ, ನೀವೇನಕ್ಕೂ ಅಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಮಾತಾಡ್ಸ್ಕೊಂಡು ಏನಕ್ಕೆ ಬರ್ತೀರಾ ನೀವಿಲ್ಲಿ? ಬರಬೇಡಿ, ನಮಗೂ ನಿಮಗೂ ಸಂಬಂಧ ಇಲ್ಲ. ಬರ್ರಿ ಆಚೆಗೆ ಹೋಗ್ರಿ. ಫಸ್ಟ್ ನೀವು ಬರ್ರಿ, ಹೋಗ್ರಿ ಹಸಿಕೆ. ಸುಗುಣ ಬಂದಿದ್ದೆ ಕಣಮ್ಮ, ದೇವ್ರ ಆಣೆಗೂ ಬಂದಿದ್ದೆ ಕಣಮ್ಮ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತಾರೆ, ನೀನು ನೋಡಿದ್ರೆ ಬಂದೆ ನೀ ಅಂತೀಯ. ನೀನು
ನೀನೇನು ಬಂದಿಲ್ಲ ಬಿಡು. ನೀನು ನಮ್ಮ ಮೇಲೆ ಸಿಟ್ಟಿಕ್ಕೆನು ಬಂದಿಲ್ಲ. ನಮ್ಮ ಗಂಡ ಸುಳ್ಳು ಹೇಳಲ್ಲ ಕಣಮ್ಮ. ಬಂದಿದ್ರೆ ಬಂದಿದ್ದಾರೆ ಅಂತಾರೆ, ಇಲ್ಲಾಂದ್ರೆ ಇಲ್ಲ ಅಂತಾರೆ. ನಿನಗೆ ಎರಡು ಗಂಟೆಗೆ ಏನು ಗೊತ್ತು? ನಾವು ಕಳಿಸಿದರೆ ನಮಗೆ ಗೊತ್ತು ನಿಮ್ಮ ಅಮ್ಮ ಹೋಗಿದ್ದು. ನಿನ್ನ ಗಂಡ ಸುಮ್ಮನೆ ಸುಳ್ಳು ಹೇಳ್ತಾನೆ ಬಿಡು. ಹೆಂಗೂ ಇವಳಿಗೆ ಗೊತ್ತಿಲ್ಲ, ಏನೋ ಒಂದು ಸುಳ್ಳು ಹೇಳಿ ನಂಬ್ಸನ ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದಾನೆ. ಅಲ್ಲ ಕಣಲ್ಲ, ಇನ್ನು ನಾವೇನೇನು ಬರಬಾರ್ದಾರೇನು? ನೀನು ಯಾಕೆ ಹಂಗೆ ಮಾತಾಡ್ತೀಯ ವರ್ಷ? ನೀನು ತಲೆಗಿಲ್ ಕೆಟ್ಟೈತಿ. ನೀನು ಹಂಗಾರೆ ಯಾರು ಬೇಡವೇ ನಿನಗೆ? ಯಾರೂ ಬೇಕಾಗಿಲ್ಲ, ನೀವು ಯಾರೂ ಬೇಕಾಗಿಲ್ಲ. ಇಲ್ಲಿಂದ ಹೊರಟೋಗಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗ್ಬಿಡಿ ನೀವು ಅಷ್ಟೇನಿ. ಸುಮ್ಮನೆ ಎಕ್ಸ್ಟ್ರಾ ಮಾತು ಬೇಡ. ನನಗೀಗ ಮಾತಾಡೋಕ್ಕಾಗಲ್ಲ. ನನ್ನ ಹೆಂಡ್ತಿ ನನಗೆ ಹುಷಾರಿಲ್ಲ. ನಾನು ಅವಳನ್ನ 60,000 65,000 ಆಯಿತು. ನಾನು ಅಷ್ಟು ದುಡ್ಡು ಖರ್ಚು ಮಾಡಿ ನಾನು ಇವತ್ತು ಅವಳನ್ನ ಚೆನ್ನಾಗಿ ತೋರಿಸಿ ಕರ್ಕೊಂಡು ಬಂದಿದ್ದೀನಿ. ಅಂಥ ಕಷ್ಟಗೆ ಇಲ್ಲದೆಲ್ಲ ಹುಷಾರಿಲ್ದಾಗ ಬೇಡ್ತಾ ಇಲ್ಲ. ನನಗೆ ಯಾರೂ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಅಷ್ಟು ಬೇಜಾರಾಗೈತೆ. ಅಲ್ಲಿಂದ ನೀವು ಕಳಿಸಿದ್ರೆ ಇಲ್ಲಿಂದ ಅವನು ಸಣ್ಣವನು. ಮತ್ತೆ ಮಗನಿಂದನ ನೀನು ವಾಸಿಗೆ ನೋಡಿ ನಮ್ಮ ಮನೆ ಒಳಗೆ ಬರಬೇಡ ಅಂತ ಅನ್ನಿಸ್ಕೊಂಡು ನಾನಿನ್ನು ನನ್ನ ಹೆಂಡ್ತಿ ನಿಮ್ಮ ಮನೆ ಬಾಕ್ಲಕ್ಕೆ ಕಳ್ಸೋಣ? ನಾನು ಯಾವುದೇ ಕಾರಣಕ್ಕೂ ಕಳಿಸೋಲ್ಲ. ಸುಮ್ಮನೆ ಹೊರಟೋಗ್ತಾ ಇರ್ರಿ ಇಲ್ಲಿಂದನಾ. ಹೋಗಿ ಫಸ್ಟ್ ಹೊರಗಡೆ. ಹೋಗ್ತೀವಿ ಹೇಳು. ಏನಾನ ಕರಿಯಕ್ಕಂತ ಬಂದರೆ ಹಿಂಗೆ ಮಾತಾಡ್ತೀಯ ನೀನು? ಹೋಗ್ತೀವಿ. ಅಲ್ಲ ಕಣೆ ಸುಗುಣ, ಬಾ ನೀನು ಸುಮ್ಮನೆ ಅವ್ನ ಮಾತು ಹಾಕಿ ಕೇಳೋಕೆ ಹೋಗ್ಬೇಡ. ಬಾ ಹೋಗೋಣ. ನೀನು ಸೆನಕ್ಕಾಗದ ನೋಡ್ಕೆ. ಅವನೇನು ಹೇಳ್ತಾರೆ ಹಂಗೆ ಹಿಂಗೆ ಅಂತ 1000 ಹೇಳ್ತಾನೆ. ಅವ್ನ ಮಾತು ಕೇಳಬೇಡ ನೀನು. ಸುಮ್ಮನೆ ಬಾರೆ, ನೀನು ಎದ್ದು ಹೋಗೋಣ ಬಾರೆ. ಸುಗುಣ, ನನ್ನ ಮಾತು ಮೀರಿ ಹೋಗ್ತೀಯ ನೀನು? ಋತು ಬಾರಮ್ಮ, ಬಾ ಹೋಗೋಣ ಬಾ. ಅಳ್ಬೇಡ, ಸುಮ್ಕಿರಪ್ಪ ಋತು, ಅಳ್ಬಾರ್ದು, ಸುಮ್ಮನಿರು. ಸುಮ್ಮನಿರು. ಅವರು ಏನೋ ಮಾತಾಡ್ತಾರೆ. ಅಜ್ಜಿನೂ ಚಿಕ್ಕಪ್ಪ ಅವರು ಏನೋ ಮಾತಾಡ್ತಾರೆ. ಅಳ್ಬಾರ್ದು, ಸುಮ್ಮನಿರು. ನಾವು ಹುಡುಗಿ ಐತಿ ಅಂಬಲ್ಲ, ಇಲ್ಲಂಬಲ್ಲ, ಹಂಗ್ರೆ ತಾನೆ. ಯಾರು ಬೇಕಾಗಿಲ್ಲ ನಮಗೆ, ಯಾರೇನು ಬೇಕಾಗಿಲ್ಲ. ಅಲ್ಲ ಆ ಹುಡುಗಿ ಸಣ್ಣ ಹುಡುಗಿ ಅಂದಂಗೆ ನೀವು ನಮ್ಮ ತಕ್ಕೆ ನಾವೆಷ್ಟು ಪ್ರೀತಿಯಿಂದ ಕರೆದ್ರೂ ನೀವೇ ಕಳಿಸ್ಲಿಲ್ಲ. ಇಲ್ಲದ್ದು ಹೇಳ್ಕೊಟ್ರಿ ಆ ಹುಡುಗಿಗೆ. ಇವತ್ತೇ ಇಲ್ಲಾಸಿ ಗೊತ್ತಾಯ್ತು ಆ ಹುಡುಗಿ ಬೆಳಿಗ್ಗೆ ಮೊನ್ನೆ ಅವತ್ತೊಂದು ದಿವಸ ಇಲ್ಲಾಸಿ ಬತ್ತಾಯ್ತೆ ಹೋಗ್ಬೇಡ ಅಲ್ಲಿಗೆ ಅಂತೇಳಿ ಕರ್ಕೊಂಡು ಹೋಗುತ್ತಲ್ಲ ಚಿಕ್ಕಪ್ಪ ಅಂತ ಹುಡುಗಿ ಬತ್ತಾಯ್ತೆ. ಹಂಗೆ ಆ ಹುಡುಗಿಗೆ ಅಂಥ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರ. ನೀವು ಮಾಡೋದು ಮಾತ್ರ ಎಲ್ಲ ಸರಿ, ನಾವು ಮಾಡೋದು ಮಾತ್ರ ಎಲ್ಲ ತಪ್ಪು. ನಿಮ್ಮ ತಂಗ ಮರ್ಯಾದೆ ಕಳ್ಕೊಂಡು ನಮಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಅಲ್ಲಿ ಕಾಲಿಕ್ಕಲ್ಲ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಒಂದಿಷ್ಟು ಬೆಲೆ ಇಲ್ಲ ಅಂತಂದ್ರೆ ನನ್ನ ಕಾಲಿಕ್ಕಲ್ಲ. ನನಗೆ ಬೆಲೆ ಗೌರವ ಇದ್ದರೆ ಮಾತ್ರ ನಾನು ಅಲ್ಲಿ ಆ ಜಾಗದಾಗ ಕಾಲಿಕ್ಕೋದು. ಇಲ್ಲಿಂದ ಹೊರಟೋಗಿ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಅಲ್ಲ ಮತ್ತು ನಾ ಬಂದಿದ್ದೀನಿ, ಬಂದಿಲ್ಲ ಅಂತ ಹೇಳ್ತೀಯಲ್ಲ ನೀನು. ಸುಗಣ ಬಂದಿದ್ದೆ ಕಣಮ್ಮ. ಯಾರು ನಂಬನೋ ಯಾರನ್ನು ಬಿಡೋಣ? ಹೋಗಮ್ಮ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತಾರೆ, ನೀನು ನೋಡಿದ್ರೆ ನಾನು ಬಂದಿದ್ದೆ ಅಂತೀಯ. ಯಾರು ನಂಬೇಕೋ ಯಾರನ್ನು ಬಿಡಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡ್ಕೊಳ್ಳಿ, ನನಗಂತ ತಲೆ ಕೆಟ್ಟೋಗ್ತೈತೆ. ನಿಮ್ಮ ಪಾಡಿಗೆ ನೀವೇ. ನಾನು ಏನು ಎತ್ತಲಾಗೂ ನೀವು ಮಾತಾಡೋಕ್ಕಾಗಲ್ಲ. ನನಗೆ ಎಲ್ಲ ಈಗ ನಡಂತ್ರದಾಗಿದ್ದೀನಿ ನಾನು. ಆ ಕಡೆಗೂ ಮಾತಾಡೋಕ್ಕಾಗಲ್ಲ, ಈ ಕಡೆಗೂ ಮಾತಾಡೋಕ್ಕಾಗಲ್ಲ. ಏನು ಮಾಡೋಣ ಇವಾಗ? ನಿನ್ನ ಗಂಡನ ಮಾತು ಕೇಳಬೇಡ. ಬಾ ಸುಮ್ಮನೆ ಹೋಗೋಣ. ಹೋಗಿ 1-2 ದಿನ ಇದ್ದು ಬರ್ಮಂತಿ. ಅವನೇನು ಹೇಳ್ತಾನೆ ಮಾಡಿ ಕರ್ಬೇಡ್ರಿ ಇಲ್ಲಿ ನಿನಗೆ. ನಾನೆಲ್ಲ ನೋಡ್ಕೊಂತೀನಿ. ಬಾ ಸುಮ್ಮನೆ ಹೊರಟೋಗಿ ಬನ್ನಿ. ಇಲ್ಲಿ ಕರಿಬೇಡಿ ನನ್ನ ಹೆಂಡ್ತಿನ. ಹೊರಟೋಗಿ ಬನ್ನಿ. ನಮ್ಮ ಮನೆ ಒಳಗಡೆ ಕಾಲಿಕ್ಬೇಡ್ರಿ ನೀವು. ಅಮ್ಮ ಬಾ ಹೋಗು, ಬರತ್ತೆ ಹೋಗಿ ಬರ್ರಿ. ನೀವು ಇಲ್ಲಿ ಇರಬೇಡ್ರಿ. ಬಾ, ನಿಮ್ಮ ಮುಖ ನೋಡೋದಕ್ಕಾಗಲ್ಲ. ನಮಗೆ ಕಷ್ಟಕ್ಕಲ್ಲ ಸುಖಕ್ಕಲ್ಲ. ನಿನ್ನ ಮಗ ಸಣ್ಣ ಮಗನಿಂದ ನಾನು ಯಾವಾಗ ಹೊರಕ್ಕೆ ಹಾಕಿಸ್ತಾ ನನಗೆ ಆವಾಗಲೇ ಬೇಜಾರಾಯಿತು. ಹೋಗು ಆಚೆಗೆ, ಹೋಗ್ರಿ ಆಚೆಗೆ ಫಸ್ಟು. ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ನೋಡಿದ್ರೆ ಬಂದಿದ್ದೆ ಅಂತೈತೆ, ಇವ್ರು ನೋಡಿದ್ರೆ ಬಂದಿಲ್ಲ ಅಂತಾರೆ. ಇವಾಗ ನಮ್ಮ ಅಮ್ಮನ ಮಾತು ನಂಬಬೇಕು, ನನ್ನ ಗಂಡನ ಮಾತು ನಂಬಬೇಕು, ಒಂದು ಗೊತ್ತಾಗ್ತಾ ಇಲ್ಲ ಇವಾಗ ನನಗೆ. ನಮ್ಮಮ್ಮ ಕರಿತೈತೆ, ನನ್ನ ಗಂಡ ಹೋಗ್ಬೇಡ ಅಂತ ಹೇಳ್ತಾರೆ. ಏನು ಮಾಡೋದಪ್ಪ ಅನ್ನಂಗಾಗೈತೆ. ಅಯ್ಯೋ ದೇವ್ರೇ, ನೋಡ್ತಾ ಇರ್ರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.